ACK ಫ್ಯಾಮಿಲಿ ರೆಸ್ಟೋರೆಂಟ್ ಅವ್ರದೇ ಸ್ವಂತ ಫಾರ್ಮ್ ಇಂದ ಬರೋ ಒಂದು ಚಿಕನ್ ಇದು. ಚಿಕನ್ ಬಿರಿಯಾನಿ ರೆಡಿ ಆಯ್ತು. ಕಾಂಬೋದಲ್ಲಿ ಇರ್ತಲ್ಲ ಸರ್, ಇದು ಕಾಂಬೋದಲ್ಲಿ ಬಂತು ನೋಡಿ. ನೀವು 10 ಸಲ ಹಾಕೋಸ್ಕೊತೀರಾ, 100 ಸಲ ಹಾಕೋಸ್ಕೊತೀರಾ, ಎಲ್ಲ ಅನ್ಲಿಮಿಟೆಡ್. ನೀವು ಕೇಳಿದಷ್ಟು ಆಗ್ತಾ ಇರ್ತೀವಿ. ಕನ್ನಡ ನಾಡಿನ ಬಾಡೂಟ ಪ್ರಿಯರ ಮನಸೂರೆಗೊಂಡ ಬಾಳೆ ಎಲೆ ಊಟ ಇಲ್ಲಿದೆ. ACK ಫ್ಯಾಮಿಲಿ ರೆಸ್ಟೋರೆಂಟ್, RPC ಲೇಔಟ್, ವಿಜಯನಗರ. ಬಾಬಾ ಎಲ್ಲ ಅನ್ಲಿಮಿಟೆಡ್. ಇಲ್ಲಿ ನೀವು ಏನು ಕೈ ಇಡ್ತಿರೋದು ಅನ್ಲಿಮಿಟೆಡ್. ತಂದೂರಿ, ಚೈನೀಸು, ಇಂಡಿಯನ್ನು, ನಾಟಿ ಎಲ್ಲ ಇದೆ ಇಲ್ಲಿ. ಎಲ್ಲೋ ಒಂದು ಹಳ್ಳಿ ಮನೇಲಿ ಕುತ್ಕೊಂಡು ಅಪ್ಪಟ ಅಜ್ಜಿ ಮಾಡಿರೋ ಒಂದು ಬಾಡೂಟ ಸೌದಂಗೆ ಇರ್ತದೆ. ACK ಫ್ಯಾಮಿಲಿ ರೆಸ್ಟೋರೆಂಟ್ ಒಂದು ಒಳ್ಳೆ ಸ್ಟೇಡಿಯಮ್ಮು, ಇದು ಪಿಚ್ಚು, ಒಳ್ಳೆ ಬ್ಯಾಟಿಂಗ್ ಮಾಡೋರು, ಸೂಪರ್ ಬ್ಯಾಟಿಂಗ್ ಮಾಡ್ಬೋದು. ಅಡ್ರೆಸ್ಗಾಗಿ QR ಕೋಡ್ ಸ್ಕ್ಯಾನ್ ಮಾಡಿ. ACK ಫ್ಯಾಮಿಲಿ ರೆಸ್ಟೋರೆಂಟ್ ವೀಕ್ಷಕರೇ ನಮಸ್ಕಾರ. ನೋಡಿ, ವಿಜಯನಗರ RPC ಲೇಔಟಲ್ಲಿ ಇದ್ದೀವಿ. ಇದು ಬೈಟ್ ಟು ಕಾಫಿ ರೋಡ್ ಅಂತಾರೆ. ಅಂದರೆ ಅದ್ಭುತವಾದ ಒಂದು ತಾಣ. ಎಂತಹ ಅದ್ಭುತ ಹೋಟೆಲ್ ಇವತ್ತು ಸಿಕ್ಕಿರೋದು ನಮಗೆ. ನಾಟಿ ಶೈಲಿ ಅಂತೆ. ಹಾಗೆ ಇಲ್ಲಿ ಶ್ರೀನಿವಾಸ್ ಅಂತ ಶೆಫ್ ಅದ್ಭುತವಾದ ಅಡುಗೆ ಮಾಡ್ತಾರೆ. ಅವರ ಶೈಲಿಯ ಚಿಕನ್ ಬಿರಿಯಾನಿ, ಅವರ ಕೈ ರುಚಿಯ ಚಿಕನ್ ಬಿರಿಯಾನಿಗೆ ಜನ ಸಿಕ್ಕಾಪಟ್ಟೆ ಮಾರೋಗ್ಬಿಟ್ಟಾರೆ. ಸೊ ಆ ಚಿಕನ್ ಬಿರಿಯಾನಿ ರೆಸಿಪಿ ನಮ್ಗೆ ತೋರಿಸಿ ಅಂತ ಕೇಳಿದ್ವಿ. ಅವರ ಕೈ ರುಚಿ ಬನ್ನಿ ನೋಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ಕಾರ ವೀಕ್ಷಕರೇ, ಸುಬ್ರಹ್ಮಣ್ಯ ಅಂತ ಮಾಲೀಕರು. ಹೌದು ಸರ್, RPC ಲೇಔಟಲ್ಲಿ ಬೈಟ್ ಟು ಕಾಫಿ ರೋಡ್ ಅಂದರೆ ಭಾಳ ಫೇಮಸ್ಸು. ಹೌದು ಸರ್. ಅಂಥದ್ರಲ್ಲಿ ನೀವು ACK ಫ್ಯಾಮಿಲಿ ರೆಸ್ಟೋರೆಂಟ್ ಒಂದು ಅದ್ಭುತ ಹೋಟೆಲ್ ತಾಣ. ಇದು ಯಾಕೆ ಶುರು ಮಾಡಿದೆ ಸರ್? ಸರ್, ಇಲ್ಲಿ ಒಳ್ಳೆ ನಾಟಿ ಸ್ಟೈಲ್ ಹೋಟೆಲ್ ಇಲ್ಲಿ ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ನಮ್ದು ನಾಟಿ ಸ್ಟೈಲು, ತಂದೂರಿ, ಚೈನೀಸು ಎಲ್ಲ ಇಂಟ್ರೊಡ್ಯೂಸ್ ಮಾಡಿ ಇಲ್ಲಿ ಒಳ್ಳೆ ಜನರಿಗೆ ಒಳ್ಳೆ ಟೇಸ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡಿದೀವಿ ಸರ್. ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇರುತ್ತೆ, ಒಳ್ಳೆ ಮನೆ ಊಟ ತರನೇ ಇರುತ್ತೆ. ನಮ್ದೇ ಓನ್ ಮಸಾಲ. ಸೊ ಅದಕ್ಕೋಸ್ಕರ ನಾವೇನು ಕೆಮಿಕಲ್ ಯೂಸ್ ಮಾಡಲ್ಲ, ಕಲರಿಂಗ್ ಯೂಸ್ ಮಾಡಲ್ಲ, ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ. ಎಲ್ಲ ನಾಟಿ ಸ್ಟೈಲ್ ನಮ್ಮ ಮನೆ ಊಟ ತರನೇ ಇರುತ್ತೆ. ಅದಕ್ಕೆ ನಾವು ಬಂದಿದ್ದು. ಈಗ ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರು ಸರ್ RPC ಲೇಔಟಲ್ಲಿ ACK ರೆಸ್ಟೋರೆಂಟ್ ಮಾಡಿ ಸರ್ ಅಂತ ವಿಡಿಯೋ. ಸೊ ಅದಕ್ಕಾಗಿ ಬಂದಿದ್ದೀವಿ. ಈಗ ನಿಮ್ಮಲ್ಲಿ ಸರ್ ಜನ ಯಾವ್ದು ಇಷ್ಟಪಡ್ತಾರೆ, ಏನು ಫೇಮಸ್ ಇಲ್ಲಿ? ಸರ್, ನಮ್ದು ಅನ್ಲಿಮಿಟೆಡ್ ಅಂತ ಅಂದ್ಬಿಟ್ಟು ಬಾಳೆ ಎಲೆ ಊಟ ಇದೆ. ಅದ್ರಲ್ಲಿ ನೀವು ಯಾವುದೇ ಐಟಮ್ನ ಎಷ್ಟೇ ಬೇಕಾದ್ರೂ ತಿನ್ರಿ, ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ನೀವು ಎಷ್ಟು ಕೇಳ್ತೀರೋ ಅಷ್ಟು ಕೊಡ್ತೀವಿ. ನೀವು 10 ಸಲ ಹಾಕೋಸ್ಕೊತೀರಾ, 100 ಸಲ ಹಾಕೋಸ್ಕೊತೀರಾ, ಎಲ್ಲ ಅನ್ಲಿಮಿಟೆಡ್. ನೀವು ಕೇಳಿದಷ್ಟು ಆಗ್ತಾ ಇರ್ತೀವಿ. ಓ ಒಳ್ಳೆ. ಅಂದ್ರೆ ಎಲೆಯಲ್ಲೇ ಮುಟ್ಟಿದ್ದೆಲ್ಲ ನಿಮ್ಗೆ ನೀವು ಯಾವ ತೋರಿಸ್ತೀರೋ ಅದನ್ನ 349 ರೂಪಾಯಿಗೆ ಇದೆ ನಮ್ದು ಸ್ಪೆಷಲ್. ಸೊ ಬಾಳೆ ಎಲೆಯಲ್ಲಿ ನೀವು ಮುಟ್ಟಿದ ತಕ್ಷಣ ಹೌದು, ಅದು ಅನ್ಲಿಮಿಟೆಡ್. ಸೊ ಅದ್ಭುತ ಸರ್ ಕಾನ್ಸೆಪ್ಟು. ಇವತ್ತು ನಮ್ಮ ವೀಕ್ಷಕರಿಗೆ ಸರ್ ನಾವು ಯಾವುದೋ ರೆಸಿಪಿ ತೋರಿಸ್ತೀವಿ. ನಿಮ್ಮ ಒಳ್ಳೆ ನಮ್ಮ ಶ್ರೀನಿವಾಸ ರಾಜು ಅಂತ ನಾಟಿ ಬಿರಿಯಾನಿ ಮಾಸ್ಟರ್ ಇದ್ದಾರೆ. ಬನ್ನಿ ತೋರ್ಸೋಣ. ಅದನ್ನ ಯಾವ್ದು ತೋರಿಸ್ತೀರಾ? ನಾಟಿ ಬಿರಿಯಾನಿ, ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ನಾಟಿ ಶೈಲಿ ರೆಸಿಪಿ ನೋಡ್ಬಿಡೋಣ. ಒಟ್ಟಿಗೆ ಅದು ಯಾವ ತರ ಇರುತ್ತೆ. 349 ರೂಪಾಯಿ ಇದೆ ಬಾಳೆ ಎಲೆ ಊಟ. ಅದನ್ನು ವೀಕ್ಷಕರಿಗೆ ತೋರಿಸ್ಬಿಡೋಣ ಸರ್. ತೋರ್ಸೋಣ. ಧನ್ಯವಾದ, ಒಳ್ಳೆದಾಗಿ. ಬನ್ನಿ ಸರ್. ಶ್ರೀನಿವಾಸ್ ಅವರೇ, ಅಬ್ಬಾ ACK ರೆಸ್ಟೋರೆಂಟ್ ಫೇಮಸ್ ಚಿಕನ್ ಬಿರಿಯಾನಿ ನಾಟಿ ಶೈಲಿ ಶುರು ಮಾಡೋಣ. ಎಷ್ಟು ಕೆಜಿ ಸರ್? 10 ಕೆಜಿ. 10 ಕೆಜಿನಾ? 10 ಕೆಜಿ ಚಿಕನ್ಗೆ ಮೊದಲೇದಾಗಿ ಆಯಿಲು ಎಷ್ಟು ಸರ್? ಆಯಿಲು 2.5 ಕೆಜಿ. ಇದು ಪೀನಟ್ ಆಯಿಲು. ಪೀನಟ್ ಅಂದ್ರೆ ಶೇಂಗಾ? ಕಡಲೆ ಬೀಜ. ಆಯಿಲ್ ಬಾಕ್ಸ್ ನೋಡಿ, ಗ್ರೌಂಡ್ನಟ್ ಆಯಿಲ್. ಓಕೆ ನೋಡಿ, ಸ್ನೇಹ ಫಿಲ್ಟರ್ಡ್ ಗ್ರೌಂಡ್ನಟ್ ಆಯಿಲ್ ಇವ್ರು ಯೂಸ್ ಮಾಡ್ತಿರೋದು. ಸರ್ ಏನೇನು ಇಟ್ಕೊಂಡಿರಿ? ಆಮೇಲೆ ಇದು ಎಲಾಚಿ, ದೊಡ್ಡ ಲವಂಗ, ಇದು ಲವಂಗ, ಸ್ಟಾರ್ ಫ್ಲವರು, ಇದು ದಾಲ್ಚಿನ್ ಚೆನ್ನ, ಕಸ್ತೂರಿ ಮೇಥಿ, ಬಿರಿಯಾನಿ ಲೀವ್ಸ್ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀರಿ ಈಗ ಫಸ್ಟ್? ಚಿಕನ್ ಬಿರಿಯಾನಿ ಏನ್ ಸ್ಪೆಷಲ್? ನಾಟಿ ಸ್ಟೈಲ್ ಸರ್. ಇದು ನಮ್ದು ಮಸಾಲೆ ಇದೆ, ನಿಮ್ಗೆಲ್ಲ ಮಸಾಲ ತೋರಿಸ್ತೀನಿ. ಇದು ಆನಿಯನು. ಎಷ್ಟು ಸರ್ ಆನಿಯನು? 1.5 ಕೆಜಿ. 1.5 ಕೆಜಿ. ವೀಕ್ಷಕರೇ, ಲೈವ್ ಆಗಿ ತೋರಿಸ್ತಾ ಇದೀವಿ ಇವತ್ತಿನ ಚಿಕನ್ ಬಿರಿಯಾನಿ 10 ಕೆಜಿದು ರೆಸಿಪಿ ಕಂಪ್ಲೀಟ್. ಭಾಳ ರೇರ್ ಆಗಿ ಸಿಗೋದು ಈ ತರ ಒಳ್ಳೊಳ್ಳೆ ರೆಸ್ಟೋರೆಂಟ್ ರೆಸಿಪಿಗಳು. ನೋಡ್ಕೊಳ್ಳಿ, ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಕಾಮೆಂಟಲ್ಲಿ ಹಾಕಿ. ಹಲ್ದಿ ಪೌಡ್ರು, ಟರ್ಮರಿಕ್ ಪೌಡರ್ ಈಗ ಬಿತ್ತು. ಎಷ್ಟು ಹಾಕಿರಿ ಟರ್ಮರಿಕ್ ಪೌಡ್ರು? ಅದೇ ಒಂದು 25 ಗ್ರಾಮ್. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈ ಥರದ ಸೌಟು 2 3 ಸೌಟು ಜಿಂಜರ್ ಗಾರ್ಲಿಕ್ ಪೇಸ್ಟು. ಇದು ಚಿಲ್ಲಿ ಪೇಸ್ಟು.
ಇದರಲ್ಲಿ 2.5 ಸೌಟ್ ಹಾಕ್ಬೇಕು. 2.5 ಸೌಟು. ಹಾ ಪುದೀನ. ಪುದೀನ ಮೇಥಿ ಪೇಸ್ಟ್. ಅದು ಎಷ್ಟು? ಇದು 7 ಸೌಟು. 7 7 ಒಂದು ಸೌಟು ಒಂದು ಸುಮಾರು ಒಂದು 300 ಗ್ರಾಮ್ ಆಯ್ತಾ? ಇದು 1/4 kg ಆಯ್ತಾ? 1/4 kg. ಇದು ಬಿರಿಯಾನಿ ಮಸಾಲ. ಅದೆಷ್ಟು ಬೀಳುತ್ತೆ? ಇದು 250 ಗ್ರಾಮ್. 1/4 kg ಗರಂ ಮಸಾಲ. 1/4 kg ಬಿರಿಯಾನಿ ಮಸಾಲ. ಇದು 450 ಗ್ರಾಮ್. ಅದ್ಯಾವುದು? ಇದು ಮಸಾಲ. ಹಾ, ಒಂದೇ ಮಸಾಲ ಎರಡು ಒಂದೇ ಮಸಾಲ. ಟೋಟಲ್ 800 ಗ್ರಾಮು. 700 ಗ್ರಾಮು. 700 ಗ್ರಾಮ್ ಎಲ್ಲ ಬಿತ್ತ ಸರ್. ಈಗ ಈ ಹಂತಕ್ಕೆ 10 kg ಚಿಕನ್ ಬೀಳುತ್ತೆ ಸರ್. ಚಿಕನ್ ಎಲ್ಲಿಂದ ತರಿಸ್ತೀರಾ? ನಮ್ದೇ ಫಾರ್ಮ್ ಇದೆ, ಕೋಳಿ ಫಾರ್ಮ್. ಹೌದಾ? ನಿಮ್ಗೆ ಕೋಳಿ ಫಾರ್ಮ್? ನೋಡಿ ಇಲ್ಲಿದೆ ಕ್ಯಾಚು. ACK ಫ್ಯಾಮಿಲಿ ರೆಸ್ಟೋರೆಂಟ್ ಅವ್ರದೇ ಸ್ವಂತ ಫಾರ್ಮ್ ಇಂದ ಬರೋ ಒಂದು ಚಿಕನ್. ಇದು ಅಪ್ಪಟ ಗುಣಮಟ್ಟದ ಚಿಕನ್. ಇವಾಗ ಎಷ್ಟೊತ್ತು ಬೇಯ್ಬೇಕು ಸರ್ ಇದು? ಇದು ಒಂದು 50 ಮಿನಿಟ್ಸ್. 15 ನಿಮಿಷ. ಎಷ್ಟು ನೀರು ಹಾಕ್ಬೇಕು ಸರ್ ಈಗ? ಇದು 1 kgಗೆ 2 kg ನೀರು ಹಾಕ್ಬೇಕು. 20 kg ನೀರಾ ಟೋಟಲ್? ಮಸಾಲ ಸೇರಿಸಿ ಹಾಕ್ಬೇಕು. ನಾವು ಮಸಾಲ ಹಾಕ್ತೀವಲ್ಲ, ಆ ಮಸಾಲ ಎಷ್ಟು ಅಂತ ಟ್ಯಾಲಿ ಮಾಡಿಕೊಂಡು ರೈಸ್ಗೂ ನೀರು ಹಾಕ್ಬೇಕು ಸರ್. 10 kg ಚಿಕನ್ಗೆ 20 ಲೀಟರ್ ನೀರು ಮಸಾಲ ಸಮೇತ ಸೇರಿಸಿ. ಒಳ್ಳೆ ಅಳತೆ ಸಿಗ್ತಾ ಇದೆ ಸರ್. ಇವಾಗ 10 kg ಆಗ್ತಾ ಇದೆ. ಇಲ್ಲೇನಿದು? ಇದು 10 kg ಬಿರಿಯಾನಿ. ಇದು ಚಿಕನ್ ಬಿರಿಯಾನಿ 10 kg. ಸೊ ಇಲ್ಲಿ ಕಸ್ಟಮರ್ಸ್ ಹಂಗೆ ಒಂದಾದ್ಮೇಲೆ ಒಂದು ಡಿಮಾಂಡ್ ಇದ್ರೆ ಸೂಪರ್. ನೋಡಿ ನಮ್ದು ಒಂದೊಂದು ಪಾತ್ರ ಖಾಲಿ ಆಗೋವಾಗ ಒಂದೊಂದು ಪಾತ್ರ ರೆಡಿ ಮಾಡಿ ಬಿಸಿ ಬಿಸಿ ಕಲಿಸ್ತೀವಿ. ಮಾಡ್ಲೇಬೇಕು ಹೋಟ್ಲ್ ಅಂದ್ಮೇಲೆ ಅಲ್ವಾ? ಸರ್ ನಿಮ್ ಜೀರಾ ರೈಸ್ ಅಂದ್ರಲ್ಲ, ಯಾವ್ದು ತೋರಿಸ್ತಾರೆ ಅದು? ಇದು AK ಬ್ರ್ಯಾಂಡ್ ಸರ್. AKR ಜೀರಾ ರೈಸ್ ಯೂಸ್ ಮಾಡ್ತಾರೆ. ಶ್ರೀನಿವಾಸ್ ಅವರೇ 15 ನಿಮಿಷ ಆಯ್ತು. ಇಷ್ಟು ಕುದೀತಾ ಇರ್ಬೇಕಾದ್ರೆ ರೈಸ್ ಹಾಕದ? ಚಿಕನ್ 10 kg, ರೈಸ್ 10 kg. ಜೀರಾ ರೈಸ್ ಎಷ್ಟು ನಿಮಿಷ ನೆನೆ ಇಟ್ಟಿದ್ರಿ? ಚೆನ್ನಾಗಿ ನೆನೆಬೇಕು. 2 ಗಂಟೆ ನೆನೆದ್ರೆ ಒಳ್ಳೆ ರೈಸ್ ಬರುತ್ತೆ. 2 ತಾಸು ನೆನೆಸಿದ್ರೆ ಸರ್. ಇನ್ನೂ ಒಂದು 10 ನಿಮಿಷನಾ? 10-15 ನಿಮಿಷ. ಹೌದಾ? ಆಮೇಲೆ ದಮ್ ಹಾಕೋದು. ಇಲ್ಲಿ ನಮ್ಮ ಹತ್ರ ಯಾವ್ದು ಕಲರ್ ಯೂಸ್ ಮಾಡಂಗಿಲ್ಲ. ನೀವು ಕಲರ್ ಇಲ್ಲ, ಟೇಸ್ಟಿಂಗ್ ಸಾಲ್ಟ್ ಯೂಸ್ ಮಾಡಂಗಿಲ್ಲ. ಕಿಚನ್ ಫುಲ್ಲು ನಮ್ಮ ಹೋಟ್ಲಲ್ಲೇ ಇಲ್ಲ. ಕಿಚನ್ ಎಲ್ಲ ಹುಡುಕಿದ್ರು ಸಿಗಲ್ಲ. ಇದೆಲ್ಲ ಉಪ್ಪು, ಅದು ಪೌಡರ್ ನಮಕ್, ಉಪ್ಪು, ಮೋಟ ನಮಕ್, ಇದು ಹಳ್ಳಿನ ಉಪ್ಪು. ನಾವೆಲ್ಲ ಚೆಕ್ ಮಾಡಿದೀವಿ, ಅದೇನು ಯೂಸ್ ಮಾಡಲ್ಲ. ಶ್ರೀನಿವಾಸ್ ಅವರೇ ದಮ್ಮಿಗೆ ಬಂತಾ? ಬಂತು ಸರ್. ಓಕೆ ಡನ್. ದಮ್ ಆಯ್ತು. ತೆಗೆದ್ಬಿಡೋಣ. ಓಹೋ ಅಬ್ಬಾ. ಸೂಪರ್ ಸರ್, ಚೆನ್ನಾಗಿ ಬಂದಿದೆ. ಈ ತರ ಇರ್ಬೇಕು. ಚಿಕನ್ ಬಿರಿಯಾನಿ ರೆಡಿ ಆಯ್ತು. ACK ಕಾಂಬೋದಲ್ಲಿ ಇರ್ತಲ್ಲ ಸರ್, ಇದು ಕಾಂಬೋದಲ್ಲಿ ಗುಂಟೂರು ಚಿಕನ್. ಇದು ಗುಂಟೂರು ಚಿಕನ್ 20 kg. 20 kg ಚಿಕನ್. ಏನೇನು ಹಾಕಿದ್ರಿ ಸರ್ ಈಗ? ಈಗ ಆನೇನು, ಮೆಣಸಿನಕಾಯ, ಕರಿಲೀಪು, ಆಮೇಲೆ ಪಟ್ಟ, ಲವಂಗ, ಎಲಾಚಿ, ಸ್ಟಾರ್ ಫ್ಲವರು, ಸ್ಪೈಸಿಯಾಗಿ.
ತಂದೂರಿ ತಂದೂರಿ ತಂದೂರಿ. ಗುಂಟೂರು ಚಿಕನ್ ಸರ್. ಗುಂಟೂರು ಚಿಲ್ಲಿ ಚಿಕನ್ ಮಾಡೋದನ್ನ ನೋಡಿದ್ವಿ ನಾವು. ಚಿಲ್ಲಿ ಚಿಕನ್ನು ಅಬಾಬಾಬಾಬಾ, ಅಲ್ಲಿ ಬರ್ತದೆ ನಿಮಗಿದು. ರೋಟಿ ಸಿಕ್ಕಿದೆ, ಅನ್ಲಿಮಿಟೆಡ್ ಇರುತ್ತೆ ಇದು ಕೂಡ. ನಾವು ನೋಡಿದ ರೆಸಿಪಿ ಇದೆ ಬಂತು ನೋಡಿ, ಚಿಕನ್ ಬಿರಿಯಾನಿ. ಅಲ್ಲಲ್ಲೇ ಕನ್ನಡ ನಾಡಿನ ಬಾಡೂಟ ಪ್ರಿಯರ ಮನಸೂರೆಗೊಂಡ ಬಾಳೆ ಎಲೆ ಊಟ ಇಲ್ಲಿದೆ. ACK ಫ್ಯಾಮಿಲಿ ರೆಸ್ಟೋರೆಂಟ್, RPC ಲೇಔಟ್, ವಿಜಯನಗರ. ಬಾಬಾ ಎಲ್ಲ ಅನ್ಲಿಮಿಟೆಡ್. ಇಲ್ಲಿ ನೀವು ಏನು ಕೈ ಇಡ್ತಿರೋದು ಅನ್ಲಿಮಿಟೆಡ್. ಚಿಕನ್ ಬಿರಿಯಾನಿ ರೆಸಿಪಿ ಸಿಕ್ಬಿಡ್ತು. ಶ್ರೀನಿವಾಸ್ ಅವರು ತೋರಿಸ್ಬಿಟ್ರು ನೋಡಿ ಯಾವ ಥರ ಇದೆ ಆ ಬಿರಿಯಾನಿ. ಇದು ಜೀರಾ ರೈಸ್ ನೋಡ್ರಿ, ಆಮೇಲೆ ಪೀಸ್ ನೋಡ್ರಿ, ಎಲ್ಲವೂ ಬೆಂದೋಗಿರೋ ಪೀಸು, ಎರಡು ಮಾತಿಲ್ಲ. ಇಲ್ಲಿ ತಂದೂರಿ, ನಾಟಿ, ಇಂಡಿಯನ್, ಚೈನೀಸ್ ಅದೆಲ್ಲವೂ ಅದ್ಭುತವಾಗಿ ಅನ್ಲಿಮಿಟೆಡ್. ತಂದೂರಿ, ಚೈನೀಸು, ಇಂಡಿಯನ್ನು, ನಾಟಿ ಎಲ್ಲ ಇದೆ ಇಲ್ಲಿ. ನಮಗೆ ರೋಟಿನೂ ಅನ್ಲಿಮಿಟೆಡು, ಚಿಕನ್ ಬಿರಿಯಾನಿ ಅನ್ಲಿಮಿಟೆಡು. ನೀವು ಕೇಳಿದ್ದಿಲ್ಲ, ವೈಟ್ ರೈಸು ಇದೆ ನೋಡ್ರಿ. ವೈಟ್ ರೈಸು, ರಸಮ್ಮು, ರೈತ, ಐಸ್ ಕ್ರೀಮ್, ಕಂಪ್ಲೀಟ್ 349 ರೂಪೀಸ್, 349 ರೂಪಾಯಿ. ACK ಫ್ಯಾಮಿಲಿ ರೆಸ್ಟೋರೆಂಟ್ ಒಂದು ಒಳ್ಳೆ ಸ್ಟೇಡಿಯಮ್ಮು. ಇದು ಪಿಚ್ಚು, ಒಳ್ಳೆ ಬ್ಯಾಟಿಂಗ್ ಮಾಡೋರು, ಸೂಪರ್ ಬ್ಯಾಟಿಂಗ್ ಮಾಡ್ಬೋದು. ಬಾಬಾ ಮೊದಲು ನಮ್ಮ ಬಿರಿಯಾನಿ ರೈಸ್ ನೋಡೋಣ ಫಸ್ಟ್. ನಾಟಿಯ ಫ್ಲೇವರ್ ಹಿಂಗೆ ಬಾಯಿ ತುಂಬ ಆಗುತ್ತೆ. ಬಿರಿಯಾನಿ ಮಸಾಲ, ಗರಂ ಮಸಾಲ ಎಲ್ಲ ಅವ್ರದ್ದೇ ಮುತುವರ್ಜಿ ವಹಿಸಿ ಅದ್ಭುತವಾಗಿ ಮಾಡಿದ್ದಾರೆ. ವಿತ್ ಚಿಕನ್, ಇದು ಚಿಕನ್ನು ಬೆಣ್ಣೆ ಥರ ಕರಗ್ತದೆ ಬಾಯಲ್ಲಿ. ಅದ್ಭುತ ಚಿಕನ್, ಎಲ್ಲರಿಗೂ ಇಷ್ಟ ಆಯಿತು. ತಂದೂರಿ ಚಿಕನ್, ಆಹಾ. ಇವರು ಪ್ರತಿಯೊಂದರಲ್ಲೂ ನಾಟಿ ಶೈಲಿ ಇದೆ. ಎಲ್ಲೋ ಒಂದು ಹಳ್ಳಿ ಮನೇಲಿ ಕೂತ್ಕೊಂಡು ಅಪ್ಪಟ ಅಜ್ಜಿ ಮಾಡಿರೋ ಒಂದು ಬಾಡೂಟ ಸೌದಂಗೆ ಇರ್ತದೆ. ಸೂಪರ್, ಅದ್ಭುತ ತಂದೂರಿ. ಆಹಾ, ಪೆಪ್ಪರ್ ರೀ. ಒಂದು ನೋಡೇ ಬಿಡೋಣ. ಆಹಾ, ಹೆಸರು ತಕ್ಕಂಗೆ ಅಬ್ಬಾ ಆ ಪೌಡ್ರು, ಅದರೊಟ್ಟಿಗೆ ಮಸಾಲ, ಅಬ್ಬಾ ಕ್ಲಾಸಿಕ್. ಗುಂಟೂರಲ್ಲಿ ವಿತ್ ಬೋನ್ ಒಂದು ಪೀಸ್ ನೋಡಿದ್ವಿ. ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತ ಯಾರು ಮಹನೀಯರು ಹೇಳಿದರು. ಎಲ್ಲೋ ಹೋಗಿರ್ತೀವಿ, ಅದ್ಭುತ ಒಂದು ಗುಂಟೂರು ಚಿಕನ್ ತಿಂದಿರ್ತೀವಿ, ಆ ಟೇಸ್ಟ್ನ ಮರಿಬಾರ್ದು ಅಂದ್ಕೊಂಡಿರ್ತೀವಿ. ಈ ಥರ ಬಂದು ಟೇಸ್ಟ್ ಮಾಡಿದಾಗ ಆ ನೆನಪು ಮತ್ತೆ ಫ್ರೆಶ್ ಆಗ್ಬಿಡ್ತದೆ ಮೈಂಡಲ್ಲಿ. ಆಂಧ್ರ ಶೈಲಿ ಬಿಡಿ. ಆಹಾ, ಚಿಲ್ಲಿ ಚಿಕನ್. ಸಾಫ್ಟ್, ಬೆಣ್ಣೆ ಬಾಬಾ ಬಾಯಲ್ಲಿ ಇಟ್ಟ ತಕ್ಷಣ ಕರಗೋ ಚಿಕನ್ನು. ನಿಮಗೆ ಖಾರ ಪ್ರಿಯರಿಗೆ ಇಷ್ಟಿದ್ರೆ ಸಾಕು ಅನ್ನಿಸ್ಬೇಕು, ಆ ರೀತಿ ಮಸ್ತ್ ಮಾಡಿಟ್ಟಾರೆ. ಚಿಲ್ಲಿ ಚಿಕನ್ ಮಿಸ್ ಮಾಡಲೇಬೇಡಿ. ಇದಿಷ್ಟು ನಿಮಗೆ ಸಮಾಧಾನ ಆಯಿತು ಅಂತಿದ್ದಂಗೆ ರೊಟ್ಟಿ ಮರಿಬಾರ್ದು. ಎಲ್ಲದಕ್ಕೂ ರೊಟ್ಟಿ ಕೊಟ್ಟಾರೆ. ತಂದೂರಿ ರೊಟ್ಟಿ ಒಟ್ಟಿಗೆ ಗುಂಟೂರ್ದು ಒಂದು ಸ್ವಲ್ಪ ಗ್ರೇವಿ ಇಟ್ಕೊಂಡು ಹಾಗೆ ಏನು ಉತ್ತರ ಭಾರತದಲ್ಲಿ ಕುಂತಂಗೆ ಅನಿಸ್ತದೆ. ಎಲ್ಲ ಮುಂದೆ ರೈಸು, ರಸಮ್ಮು, ರೈತ ಇದೆ, ಐಸ್ ಕ್ರೀಮ್ ಇದೆ. 349 ರೂಪಾಯಿ. RPC ಲೇಔಟ್ ACK ಫ್ಯಾಮಿಲಿ ರೆಸ್ಟೋರೆಂಟಿಗೆ ಬಂದರೆ ನೀವು ಇದನ್ನು ಟೇಸ್ಟ್ ಮಾಡಿ ನನಗೆ ಹೇಳಬೇಕು. ಇಲ್ಲಿ ಡಿಸ್ಪ್ಲೇ ಇದೆ ನಂಬರು, ಕಾಲ್ ಮಾಡ್ಕೊಂಡು ಬನ್ನಿ. ಅದ್ಭುತವಾದ ಹೋಟ್ಲು, ಫಸ್ಟ್ ಫ್ಲೋರ್ ಇದೆ, ಗ್ರೌಂಡ್ ಫ್ಲೋರ್ ಇದೆ, ಹೈಜಿನಿಕ್ ಕಿಚನ್ ಇದೆ. ನೋಡಿದಲ್ಲ ಶ್ರೀನಿವಾಸರು ಯಾವ ರೀತಿ ಮಾಡಿದರು ಅಂತ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. RPC ಲೇಔಟಿಗೆ ಬರ್ತಾ ಇರ್ತೀವಿ. ಇಲ್ಲಿಯ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡಿದ ನಂತರ ಮತ್ತೆ ಸಿಗೋಣ. ನಮಸ್ಕಾರ. ಅಡ್ರೆಸ್ಗಾಗಿ QR ಕೋಡ್ ಸ್ಕ್ಯಾನ್ ಮಾಡಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.